ನಮಸ್ಕಾರ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೂ. ನಾನು ನಿಮ್ಮ ವಿರಾಟ್ ಅಫಿಷಿಯಲ್. ನಾನಿವತ್ತು ಶಿವಶರಣರ ನಾಡು ಶಿಕಾರಿಪುರಕ್ಕೆ ಬಂದಿದ್ದೇನೆ. ಕರ್ನಾಟಕದ ಹೈ ಸ್ಪೀಡ್ ಹಾಗೂ ತಮಿಳುನಾಡಿನ ಬಹುಬೇಡಿಕೆ ಹೋರಿ ಹೈ ಸ್ಪೀಡ್ ಭಸ್ಮಾಸುರ ಹೋರಿ ಬಗ್ಗೆ ಸಂಕ್ಷಿಪ್ತವಾಗಿ ನನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಈ ಹೋರಿಗೆ ಇದೇ ಸ್ಪೀಡು ನಮಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಯಾವ್ದಾರು ಇದೆಯಾ? ಇದೆ ಬ್ರೋ, ನಮ್ಗೆ ಇಷ್ಟ ಆಗಿರೋ ಹೋರಿ, ನಮ್ಮ ಹೋರಿ ಜೊತೆಲೆ ಹಬ್ಬ ಮಾಡಿದ್ರೆ ಇವತ್ತು ಆನ್ವಟ್ಟಿ ಇವರತ್ನ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ, ಪ್ರೀತಿಗೆ ಅತಿಥಿ. ಸರ್, ನಿಮ್ಮ ಪರಿಚಯ? ಸರ್, ನಾನು ಪ್ರಮೋದ್ ಅಂತ ಹೇಳ್ಬಿಟ್ಟು ಈ ಹೋರಿ ಮಾಲೀಕರು. ಅಂದ್ರೆ ಬಹಳ ಜನ ಇದ್ವಿ, ಬ್ಯಾಚ್ ಹೋರಿ. ಈ ಹೈ ಸ್ಪೀಡ್ ಭಸ್ಮಾಸುರ ಸರ್, ಈ ಭಸ್ಮಾಸುರ ಅನ್ನೋ ಬಾಯ್ಸು ಎಷ್ಟು ವರ್ಷದ ಹಿಂದೆ ಹುಡ್ಕೊಳ್ತು? ಸರ್, ಭಸ್ಮಾಸುರ ಬಾಯ್ಸ್ ಅಂದ್ರೆ ನಾವು ಕಾಲೇಜಲ್ಲಿ ಇದ್ವಿ ಅವಾಗ 2,000 3,000 ಹಾಕೊಂಡು ಹೋರಿ ತಂದು ಕಟ್ಟಿದ್ದೆ. 50,000ದಿಂದ ತಂದಿದ್ದೀವಿ. ಲಾಸ್ಟ್ ಟೈಮ್ ಇದೇ ಊರಲ್ಲೇ ಭಸ್ಮಾಸುರ ಆಕ್ಷನ್ ಅಂತ ಇತ್ತು, ಆಕ್ಷನ್ ಭಸ್ಮಾಸುರ ಅಂತ ನೋಡಿದ್ವಿ. ಅದು ತಂದು ಅದು ಒಂದು 10 ವರ್ಷ ಹಬ್ಬ ಮಾಡಿದ್ವಿ, 10 ರಿಂದ 15 ವರ್ಷ ಹಬ್ಬ ಮಾಡಿದ್ವಿ. ಅದು ಕೇಜ್ ಆಗ್ತಾ ಬಂತು. ಈಗೂ ಮಾಡ್ತಾ ಇಲ್ಲ ಅಂತ ಅಲ್ಲ. ಆಮೇಲೆ ಹೋರಿ ಬೇಕಾಗಿತ್ತು, ಇನ್ನೊಂದು ಒಳ್ಳೆ ಸ್ಪೀಡ್ ಹೋರಿ. ಅವಾಗ ತಮಿಳ್ನಾಡಿಂದ 4-5 ಹೋರಿ ತರಿಸಿದ್ವಿ, ಯಾವ್ದು ನಮ್ಗೆ ಸೆಟ್ ಆಗಿಲ್ಲ. ಇದು ಬೇಡ ಅಂತ ಬಂದಿದ್ ಹೋರಿ. ನಮ್ ಈ ಹುಡುಗನ ಅಂದ್ರೆ ಇವಾಗ ಈ ಮನೇಲಿರೋರೆ ಇದಿರ್ಲಿ ಅಂತ ಸೆಲೆಕ್ಟ್ ಮಾಡಿದ್ವಿ. ತಂದು ಮೇಯ್ತಾ ಇರಲಿಲ್ಲ, ಎಂತ ಇಲ್ಲ, ಎಲ್ಲಾ ಗೊಟ್ಟದಲ್ಲಿ ಹಾಕ್ಬೇಕಿತ್ತು. ಅವಾಗ ಬಾಳ ಆಯ್ತಾ ಇತ್ತು. ನೋಡೋಣ ಅಂತ ಒಂದ್ ಹಬ್ಬಕ್ಕೆ ಹಾಕಿದ್ವಿ. ಅಲ್ಲಿ ಅವ್ರು ತಮಿಳ್ನಾಡೋರೇ ಬಂದಿದ್ರು ಹಬ್ಬ ಮಾಡಕ್ಕೆ. ನಾವೇ ಹಿಡ್ಕೊಂಡಿದ್ವಿ. ಅವ್ರ ಕೈ ಬಿಟ್ಟು ಅವ್ರ ಮಾತು ಕೇಳೋದಿದ್ದು. ಅವ್ರು ಇವಾಗ್ಲೂ ಹೇಳ್ತಾರೆ ಬಂದಾಗೆಲ್ಲ. ಅವ್ರೊಂದು ಹಬ್ಬ ಮಾಡಿದ್ರು. ಇಲ್ಲೇ 3 ಹೋರಿ ಹಾಕೊಂಡು ಹೋಗಿದ್ವಿ ಕ್ಯಾಂಟರ್ ಮಾಡ್ಕೊಂಡು. ಅವಾಗ ಚೆನ್ನಾಗ್ ಹೋಯ್ತು. ಏನು ಮೇಯ್ದಂಗೆ 1 ತಿಂಗಳು ಇಷ್ಟು ಚೆನ್ನಾಗ್ ಹೋಗೈತಲ್ಲ ಹೋರಿ, ನೋಡೋಣ ತಡ್ರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ರೆಡಿ ಮಾಡಿ ಇನ್ನೊಂದ್ 2-3 ಹಬ್ಬಕ್ಕೆ ಹಾಕಿದ್ವಿ. ಎಲ್ಲ ಚೆನ್ನಾಗಾಯ್ತು. ಹೋದಲ್ಲೆಲ್ಲ ಒಳ್ಳೆ 5 ಸ್ಟಾರ್ಸ್ ಸಿಗ್ತಾ ಇದೆ. ಸರ್, ಈ ಭಸ್ಮಾಸುರ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮನೆಗೆ ಬಂದು? ಈಗ ನಮ್ಮ ಹತ್ರ ಬಂದ್ಬಿಟ್ಟು ಇದು 4ನೇ ವರ್ಷ. ಈಗ ದೀಪಾವಳಿ ಬಂದ್ರೆ 4 ವರ್ಷ ಆಯ್ತು. 3 ವರ್ಷ ಆಗಿದೆ. ನೆಕ್ಸ್ಟ್ ಈಗ ಬಂದ್ರೆ 4 ವರ್ಷ. ಸರ್, ಈ 4 ವರ್ಷದಲ್ಲಿ ಹೋರಿ ಹಬ್ಬಕ್ಕೆ ಎಷ್ಟು ಹಬ್ಬಗಳನ್ನು ಕೊಟ್ಟಿದ್ದೀರಾ? ಸರ್, ಇದು ಈಗೊಂದು 2 ವರ್ಷದಿಂದ ಕಮ್ಮಿ ಹಬ್ಬ ಮಾಡಿದ್ವಿ. ತಂದು 2 ವರ್ಷದಲ್ಲಿ ಇದೆಲ್ಲ ಸಾಲಿಡ್ ಹಬ್ಬ ಮಾಡಿದ್ವಿ. ಒಂದು 18 ಹಬ್ಬ ಅಂತೂ ಮಾಡಿದೀವಿ. ಹೋದಲ್ಲೆಲ್ಲ ಬಂಪರ್. ನಮ್ಗೆ ಈ ಹೋರಿಗೆ ಅಭಿಮಾನಿಗಳೇ ಜಾಸ್ತಿ. ನಮಗೆ ಬಂಪರ್ ಕೊಡೋಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಪ್ರೀತಿ ಕೊಟ್ಟಿದ್ದಾರೆ. ಮೊನ್ನೆ ಹಾವೇರಿ ಹಬ್ಬಕ್ಕೆ ಹಾಕಿದ್ವಿ. ಅಲ್ಲಿ ನಾವು ಹಬ್ಬ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು 5,000 ಜನ ಬಂದು ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಒಬ್ರಿಗೆ ಏನು ಹೇಳಿಲ್ಲ ನಾವು. ಬಹಳ ಖುಷಿ ಆಯ್ತು. ಸರ್, ಈ ಹೋರಿ ಹಬ್ಬದಲ್ಲಿ ಒಂದು ಹೋರಿ ಹಬ್ಬ ಮಾಡ್ಬೇಕಾದ್ರೆ ಒಂದು ನೇಮಿಂಗ್ ಅಲ್ಲಿ ಇರುತ್ತೆ, ಆ ರೇಂಜ್ ಅಲ್ಲಿ ಹೋಗ್ತಾ ಇರುತ್ತೆ. ಆದ್ರೆ ಆ ಹೋರಿ ಹಬ್ಬ ನಿಲ್ಸಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ಅಭಿಮಾನಿಗಳಿಗೆ ಹಬ್ಬ ತೋರ್ಸೋದಿದೆಯಲ್ಲ, ಅದು ತುಂಬಾ ಕಷ್ಟ ಇರುತ್ತೆ. ಆ ಕಮ್ ಬ್ಯಾಕ್ ನ ನೀವು ಮಾಡಿದೀರಾ, ಅಭಿಮಾನಿಗಳಿಗೆ ತೋರ್ಸ್ಕೊಟ್ಟಿದ್ದೀರಾ. ಈ ಕಮ್ ಬ್ಯಾಕ್ ಹೆಂಗಾಯ್ತು ಸರ್? ಇದು ಸುಟ್ಟಾಗ ಇದೇ ಊರ್ ಜನ ಎಲ್ರು ಹೇಳೋರು, ಇದು ಬದುಕಲ್ಲ, ಸತ್ತೋಗುತ್ತೆ ಅಂತ. ನಾವ್ ಇಲ್ಲೇ ಪಕ್ಕದಲ್ಲೇ ಒಂದು ಬೀರಪ್ಪನ ದೇವಸ್ಥಾನ ಇದೆ, ಮನೆ ಪಕ್ಕದಲ್ಲೇ. ಏನೋ ದೇವ್ರ ಮೇಲೆ ಎಲ್ರು ನಂಬಿಕೆ. ಅಲ್ಲೇ ದೇವಸ್ಥಾನದಲ್ಲೇ ಒಂದು ತಿಂಗಳು ಕಟ್ಟಿದ್ವಿ. ಎಲ್ಲಾ ಜನ ಬರೋರು, ನೋಡ್ಕೊಳ್ಳೋರು, ಹೋಗೋರು. ಇದು ಬದುಕಲ್ಲ ಆ ಸ್ಥಿತಿಲಿ ಇತ್ತಿದು. ಒಂದೇ ಒಂದು ಕೂದಲು ಕೂಡ ಇರ್ಲಿಲ್ಲ. ಸ್ಕಿನ್ ಔಟ್ ಚಿಕನ್ ಇರುತ್ತಲ್ಲ, ಆ ತರ ಆಗಿತ್ತು ಹೋರಿ. ಬದುಕಲ್ಲ, ಇದು ಹಬ್ಬ ಮಾಡಲ್ಲ ಅಂತ ಅಂದ್ರು. ಅದಾದ್ಮೇಲೆ ಒಂದು 6 ತಿಂಗಳು ರೆಸ್ಟ್ ಕೊಟ್ವಿ. ಆಮೇಲೆ ದೊಡ್ಡಕೆರೆ ಹಬ್ಬಕ್ಕೆ ಹಾಕೋಣ ಅಂತ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಇಲ್ಲಿ ಅಲ್ಲಿ ಕಟ್ಟಿದ್ವಿ ಆ ಟ್ಯಾಂಕಿ ಹತ್ರ. ಪಕ್ಕದ್ದು ನಮ್ಮ ತಮ್ಮನ ಹೊರಿನ ಬಂದ್ಬಿಟ್ಟು ಹಾಕ್ಬಿಟ್ಟು ಗಾಯಗಳ ಜಾಗಕ್ಕೆ ಮತ್ತೆ ಚರಂಡಿ 4 ಕಾಲು ಮೇಲ್ ಮಾಡಿ ಬಿದ್ದು ಮತ್ತೆ ಗಾಯಗಳ ಜಾಗನ ಫುಲ್ ಎಲ್ಲ ಗಾಯ ಆಯ್ತು. ಮತ್ತೆ ದೊಡ್ಡಕೆರೆ ಹಬ್ಬನೂ ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ನಮ್ಮ ಫ್ರೆಂಡ್ ಹರಗೊಳ್ಳಿ, ಅವರು ಇದ್ರ ಮಾಲೀಕರು ಇದ್ದಾರೆ, ಅಭಿಮಾನಿಗಳು ಜಾಸ್ತಿ ಇದಾರೆ. ಇದೆಲ್ಲ ಹೋಗುತ್ತಾ ಅಲ್ಲಿ ಹಬ್ಬಕ್ಕೆ ಬರ್ತಾರೆ ಹರಗೊಳ್ಳಿ ಹುಡುಗರದ. ಅವ್ರಲ್ಲಿ ಹಬ್ಬ ಇಟ್ಟಿದ್ರು, ಅಲ್ಲಿಗೆ ಹಬ್ಬಕ್ಕೆ ಹಾಕಿದ್ವಿ. ಹಬ್ಬಕ್ಕೆ ಹಾಕಿದ್ವಲ್ಲ ಅಣ್ಣ, ಅಲ್ಲಿ ಕಿತ್ತಿರೋ ಸ್ಪೀಡ್ ಎಲ್ಲೂ ಕಿತ್ತಿಲ್ಲ, ಆ ಸ್ಪೀಡ್ ಕೇಳ್ತು. ಅವಾಗ ಹಬ್ಬ ಮಾಡ್ತಿದ್ವು ಅಂತ ಜನ ಎಲ್ಲ ಬಹಳ ಹೊಗಳಿದ್ರು. ಬಹಳ ಖುಷಿ ಆಯ್ತು. ಇದು ಹಬ್ಬ ಹರಗೊಳ್ಳಿ ಹಾಕಿದ್ವಲ್ಲ, ಸಕ್ಕ ಸ್ಪೀಡ್ ಹೋಯ್ತು. ಹೋಗಿದ್ದು ನಮ್ಮ ಹುಡುಗರು ಏನ್ ಬೋರ್ಡ್ ಇಟ್ಕೊಂಡಿರಲ್ಲ, ಹೋಗಿ ಅವ್ರಿಗೆ ಹೊಡಿ ಬಹಳ ಜನ ಹೊಡಿತು. ಅಲ್ಲಿ ಹೊಡೆದು ಮತ್ತೆ ವಾಪಸ್ ಬಂದು ಗೇಟಿ ಹೊಡ್ಕೊಂಡಾದ್ಮೇಲೆ ನೋಡ್ರಿ ಎಲ್ಲ ಬಾಯೆಲ್ಲ ಹೊಡ್ಕೋತು. ಆಮೇಲೆ ಇಲ್ಲಿ ಸ್ಕ್ರೂ ಬೇರೆ ಹಾಕಿದಿದ್ದಾರೆ, ಕ್ಲಿಪ್ ಹಾಕಿದ್ದಾರೆ. ಇದು ರಾಡ್ ಹಾಕಿರೋದ? ಈ ರಾಡ್ ಹಾಕಿರೋದು, ಕ್ಲಿಪ್ ಹಾಕಿರೋದು. ಅವಾಗ್ಲೂ ಬಹಳ ನೋವು ತಿಂತು. ಯಾರಿಗಾದ್ರೂ ಕಾಂಪಿಟೇಷನ್ ಕೊಡ್ತೀನಿ ಅಂತ ಹೇಳಿ ಹಬ್ಬ ಸ್ಟಾರ್ಟ್ ಮಾಡಿದ್ದು ಉಂಟಾ? ಇಲ್ಲ ಬ್ರೋ, ನಾವಾಗೆ ಯಾರಿಗೂ ಕಾಂಪಿಟೇಷನ್ ಕೊಟ್ಟಿಲ್ಲ. ಕೆಲವೊಬ್ಬ ಹೋರಿಗಳು ಮೆನ್ಷನ್ ಮಾಡೋದ್ ಬೇಡ, ಬಂದಿದ್ದಾರೆ ಕಾಂಪಿಟೇಷನ್ ಅಂತ. ಆಮೇಲೆ ಅವರೇ ನ್ಯೂಟ್ಲ್ ಆಗಿ ನಾನು ಈ ಹೋರಿ ಅಭಿಮಾನಿ ಅಂತಾನು ಅದ್ರನ್ನು ಬಂದಿದ್ದಾರೆ, ಫೋಟೋ ನೋಡ್ಸ್ಕೊಂಡಿದ್ದಾರೆ. ಈ ಹೋರಿಗೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ ಕರ್ನಾಟಕದಲ್ಲಿ.
ಹಾಗೆ ತಮಿಳ್ನಾಡಲ್ಲೂ ಕೂಡ ತುಂಬಾ ಅಭಿಮಾನಿಗಳು ಇದ್ದಾರೆ. ಆದ್ರೆ ಈ ಓರಿ ಏಟರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಣ್ಣ? ಥಿಯೇಟರ್ಸ್ ಅಂದ್ರೆ ಅಣ್ಣ, ಅದು ಚೆನ್ನಾಗಿದ್ದಾಗ ಯಾರಿಗೂ ಮುಟ್ಟಕ್ ಕೊಟ್ಟಿಲ್ಲ, ಮುಟ್ಕೊಳಕ್ ಆಗ್ತಿರ್ಲೂ ಇಲ್ಲ. ನಾವ್ ಅನ್ಕೊಂಡಿದ್ವಿ ಸಾಯೋವರೆಗೂ ಅದನ್ನ ಮುಟ್ಟಕ್ ಆಗಲ್ಲ ಅಂತ. ಅದೇನೋ ಇತಿಹಾಸ ಆತರ ಆಗಿ ಸುಟ್ಟು ಬೆಂದು ಆಮೇಲೆ ಮುಟ್ಕೊಂಡು ನಾನ್ ಹಿಡ್ದೆ ನಾನ್ ಮಾಡ್ದೆ ಅನ್ನೋ ತಪ್ಪು. ಹೌದು, ಹೌದಲ್ಲ, ತಪ್ಪು. ಆತರ ಸುಮ್ನೆ ಕಾಂಪಿಟೇಷನ್ ಬೇಡ, ಕಾಂಪಿಟೇಟರ್ ಬೇಡ, ಈ ಹೋರಿ ಮೇಲೆ ಕಾಂಪಿಟೇಷನ್ ಬೇಡ ಅಲ್ವಾ? ಇಷ್ಟ ಬ್ರದರ್, ಈ ಓರಿಗೆ ಯಾರಾದ್ರೂ ನಾನು ಹಿಡಿತೀನಿ ತುಂಬಾ ಜನ ಇದಾರೆ. ಆದ್ರೆ ಅದೇ ನಾನ್ ಹೇಳ್ತೀನಲ್ಲ, ಅದು ತುಂಬಾ ಜನ ಇದಾರೆ, ತುಂಬಾ ಜನ ಮುಟ್ಟಕ್ಕೂ ಆಗಿಲ್ಲ. ಸೈಡಿಗೆ ಓಡ್ತೀನಿ ಅಂತ ಓಡಿ ಮುಟ್ಟಕ್ಕೂ ಆಗಿಲ್ಲ, ಕ್ಯಾಮ್ರಾಕ್ಕೂ ಸಿಕ್ಕಿಲ್ಲ. ಕೆಲವೊಂದ್ ಕಡೆ ನಾವ್ ಹೇಳೋದ್ ಬೇಡ, ಕ್ಯಾಮ್ರಾಮನ್ಗಳೇ ಹೇಳಿದ್ದಾರೆ ಅಣ್ಣ ಪಾಸ್ ಆಗ್ಬಿಟ್ಟೈತಿ, ವಿಡಿಯೋ ಇಲ್ಲ ಅಂತ. ಇದೇ ಆತರ. ಆದ್ರೆ ಅದನ್ನೆಲ್ಲ ಹೇಳ್ಕೊಂತ ಹೋದ್ರೆ ನಾವು ಪಬ್ಲಿಸಿಟಿ ನಮ್ಮ ಊರಿ ಬಗ್ಗೆ ನಾವೇ ವರ್ಣನೆ ಮಾಡಿದ್ರೆ ತಪ್ಪದು. ಬ್ರದರ್, ಈ ಓರಿನ ಈಗ ಹೊರಗೆಲ್ಲ ಹಬ್ಬಕ್ಕೆ ಹಾಕ್ತೀರಾ, ಬಟ್ ಮನೇಲೆಲ್ಲ ಹೆಂಗೆ ಬ್ರದರ್? ಮನೇಲೆಲ್ಲ ಸೈಲೆಂಟ್ ಬ್ರೋ, ಯಾರಿಗೂ ಏನು ಮಾಡಲ್ಲ. ಅದೇ ನಮ್ಮ ಶಿಕ್ಷಣ ಅಂತೀವರ, ಅವ್ರ ಅಮ್ಮ ಅವರೆಲ್ಲ ಮೇಯಿಸ್ತಾರೆ, ಅವರು ನೋಡ್ಕೊಂತಾರೆ. ಕರ್ನಾಟಕಕ್ಕೆ ಹೈ ಸ್ಪೀಡ್ ಹೋರಿನ ನೀವು ಕಟ್ಟಿದ್ದೀರಾ. ಈ ಹೋರಿ ಹೈ ಸ್ಪೀಡ್ ಹೋರಿ ಅಂತ ಜನ ಗುರುತಿಸಿದ್ದು ಯಾವ ಹಬ್ಬದಿಂದ? ಅಂದ್ರೆ ನಾವು ತಂದು 3ನೇ ಹಬ್ಬದಲ್ಲೇ ಗುರುತಿಸಿದ್ರು. ಬಾಳಂಬಿಡ ಹಬ್ಬಕ್ಕೆ ಹಾಕಿದ್ವಿ. ಅಲ್ಲಿ ಬರೀ ಎಲ್ಲ ಹೋಗಿ ನಿಲ್ಸ್ಬಿಟ್ಟು ಇವ್ರನ್ನ ಹಿಡ್ಕೊಬರ್ರಿ ಒಂದ್ 7 ರೌಂಡ್ ಬಿಟ್ಟಿದ್ವಿ. ಅಂದ್ರೆ ಕಂಟಿನ್ಯೂಸ್ ಬರೀ 10 ನಿಮಿಷ ಹೋರಿ ಹಿಡ್ಕೊಂಡ್ ಬರ್ತೀನಿ, ಸೀದಾ ಮತ್ತೆ ಗೇಟಿಗೆ ತಂದು ಕಟ್ತಾ ಇದ್ವಿ. ಅಲ್ಲಿ ಒಳ್ಳೆ ಹಬ್ಬ ಮಾಡಿತ್ತು, ಅಲ್ಲೂ ಬಂಪರ್ ಕೊಟ್ರು. ಅಂದ್ರೆ ಸುಡಕ್ಕಿಂತ ಮುಂಚೆ ಒಳ್ಳೆ ಹೆಸರು ಮಾಡ್ತು. ಸುಟ್ಮೇಲೆ ಬೆಂಕಿಯಲ್ಲಿ ಅರಳಿದ ಹೂವು ಅಂತಾನೆ ಬಿರುದು ಕೊಟ್ಬಿಟ್ಟಾರೆ ಅಭಿಮಾನಿಗಳೆಲ್ಲ. ಇದು ಕಾಂಪಿಟೇಷನ್ ಕೊಡೋ ಟೈಮಲ್ಲಿ 2 ವರ್ಷದ ಹಿಂದೆನೆ ಕೊಟ್ಟಿದ್ವಿ. ಇದೇನ್ ಸುಡೋಕ್ಕಿಂತ ಮುಂಚೆ ಕಾಂಪಿಟೇಷನ್ ಎಲ್ಲ ಕೊಟ್ಟಾಗಿದ್ವಿ. ಇದ್ರ ಮುಂದ್ ಬಂದು ಯಾರು ಇಲ್ಲ. ಅಂದ್ರೆ ಅಷ್ಟು ಚೆನ್ನಾಗಿ ಹೋಗಿದೆ. ನಿಜ, ನಾವ್ ಹೇಳೋದ್ಕಿಂತ ಅಲ್ಲಿ ಹಬ್ಬಕ್ಕೆ ಬಂದಿರೋ ಜನ ಹೇಳ್ಬೇಕು, ಅವ್ರು ಹೇಳಿದ್ರೆ ಗೊತ್ತಾಗಿದೆ ಸಾಕು. ಈ ಹೈ ಸ್ಪೀಡ್ ಓರಿನ ಯಾವಾಗಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ಯಾ? ಅಂದ್ರೆ ಓರಿ ಹಬ್ಬದಲ್ಲಿ ಇದ್ದೇ ಇರ್ತಾವಲ್ಲ ಸರ್, ಒಂದ್ ಹಬ್ಬದಿಂದ ಖುಷಿ ಆಗಿರುತ್ತೆ, ಒಂದ್ ಹಬ್ಬದಿಂದ ನೋವಾಗಿರುತ್ತೆ. ಸರ್, ಈ ಹೋರಿ ವಿಷಯದಲ್ಲಿ ಯಾವತ್ತೂ ನೋವಾಗಿಲ್ಲ, ಕೊಡೋ ಯೋಚನೆ ಬಂದಿಲ್ಲ ಯಾರಿಗೂ, ಕೊಡೋದು ಇಲ್ಲ, ಅಂದ್ರೆ ಯೋಚನೆ ಮಾಡಲ್ಲ ಯಾರು. ಅವ್ರಿಗೆ ಕೊಡ್ಬೇಕನ್ನೋದೇನಿಲ್ಲ ಸರ್. ಅದಿರೋವರೆಗೂ ಇಲ್ಲ, ಇಷ್ಟು ಹಬ್ಬ ಮಾಡ್ಲಿ ಬಿಡ್ಲಿ, ಇದು ಜಿಂಕೆ ಮರಿ ಇಲ್ಲ. ಸರ್, ಇವಾಗಿನ ಓರಿ ಹಬ್ಬ ಹೇಗಾಗಿದೆ ಅಂತ ನಿಮ್ಗೆ ಗೊತ್ತಿದೆ ಸರ್. ಈ ಓರಿ ಹಬ್ಬ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಎಲ್ಲೋದ್ರು ಬುಕ್ಕಿಂಗ್ ಹಬ್ಬನ ನಡೆಯೋದು, ಬಟ್ ನಾವೆಲ್ಲೂ ಬುಕ್ಕಿಂಗ್ ಮಾಡಿಲ್ಲ. ಅವ್ರು ಕೊಡೋ ಪ್ರೈಸ್ಗಿಂತ ಚೆನ್ನಾಗಿ ಹಬ್ಬ ಮಾಡಿರುತ್ತೆ. ಈಗ ಅವ್ರು ಏನು ಹೇಳಂಗಿಲ್ಲ, ಹೇಳಕ್ ಬರಲ್ಲ. ಅದೆಲ್ಲ ಹೋದಲ್ಲೆಲ್ಲ ಬಂಪರ್ ಹೊಡೆದಿದೆ, ಚೆನ್ನಾಗಿ ಹಬ್ಬ ಮಾಡಿದೆ. ಅವ್ರಿಗಿಂತ ನಮಗ್ ಖುಷಿ ಕೊಟ್ಟಿದೆ. ಹೆಂಗ್ ನಕ್ಕತ್ತ ಹೋಗಿರ್ತೀವಲ್ಲ, ರಾತ್ರಿ ಬಂದಾಗ ಹಂಗೆ ಇರ್ತೀವಿ. ಅಲ್ಲಿ ಅಭಿಮಾನಿಗಳು ಸಿಗ್ತಾರಲ್ಲ, ಅವ್ರಂತ ಬಂಪರ್ ಬಹುಮಾನ ಬೇಕಾ ನಮ್ಗೆ? ಬೇಡ. ಅಭಿಮಾನಿಗಳಿದಾರಲ್ಲ ಅಷ್ಟೇ ಸಾಕು ಬಂಪರ್. ಈಗ ಎಲ್ಲೇ ಹೋದ್ರು ಭಸ್ಮಾಸುರ ಹುಡುಗರು ಅಂತ ಹೇಳ್ತಾರೆ, ನಮ್ಮ ಹೆಸರು ಹಿಡಿದು ಯಾರು ಕೇಳಲ್ಲ. ಇದರಿಂದ ನಾವು 4 ಜನ ಗುರ್ತಿಸ್ಕೊಂಡಿದೀವಿ, ಅದನ್ನ ಹೇಳಕ್ ಇಷ್ಟ. ಬ್ರದರ್, ಮುಂಚೆ ನಿಮ್ದು ಒಂದು ಆಕ್ಷನ್ ಓರಿ ಇತ್ತು, ಅದಾದ್ಮೇಲೆ ಈ ಸ್ಪೀಡ್ ಓರಿ ತಂದ್ರಿ. ಇವಾಗ ಯಾವ ತರ ಆಗಿದೆ? ತಾಲೂಕಿಗೆ ಅಷ್ಟೇ ಗೊತ್ತಿತ್ತು ಭಸ್ಮಾಸುರ ಅಂತ ಗೊತ್ತಿತ್ತು. ಹಲೋ, ಮಿನಿಮಮ್ 1000 ಜನ ಗೊತ್ತಿದ್ರೆ. ನಮ್ಮ ಹುಡುಗ ಭದ್ರಾವತಿ ಹೋದ, ನಮ್ಮ ಹುಡುಗರು ಬಹಳ ಜನ ಜಗಳ ಮಾಡ್ತಾ ಇದಾರೆ. ಅವ್ರೆಲ್ಲ ಒಂದಾಗಿ ಹಬ್ಬ ಮಾಡಿದ್ರೆ ಈಗೇನ್ ಮಾಡ್ತಾ ಇದ್ದಿಲ್ಲ, ಆದ್ರೆ 10ರಷ್ಟು ಜೋರ ಮಾಡ್ತೀವಿ. ಬಟ್ ಏನಪ್ಪ, ಸ್ವಲ್ಪ ಗೊಂದಲಗಳಿದಾವೆ ಬ್ಯಾಚಲ್ಲಿ, ಅದೆಲ್ಲ ಕ್ಲಿಯರ್ ಆದ್ರೆ ಸರಿ ಆಗುತ್ತೆ. ಓಕೆ ಸರ್, ಈ ಕೊನೆಯದಾಗಿ ಈ ಓರಿ ಬಗ್ಗೆ ಹೇಳಕ್ ಏನ್ ಇಷ್ಟಪಡ್ತೀರಾ? ಸಾಯೋವರೆಗೂ ಇದು ಓನರ್ ಆಗಲ್ಲ, ಅಭಿಮಾನಿಯಾಗಿರಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕಮ್ಟಕ್ ಏನಾದ್ರು ಯೂಸ್ ಮಾಡ್ತೀರಾ? ಕಮ್ಟ ಏನಿಲ್ಲ ಬ್ರೋ, ಅದ್ರ ಮೇಲೆ ಅದಕ್ಕೇನು ಕೆಲ್ಸನೇ ಇಲ್ಲ. ತಿನ್ನೋದು, ಮಲ್ಗೋದು, ರನ್ನಿಂಗು, ಈಜು, ಬಿಟ್ರೆ ಏನು. ಈ ಓರಿಗೆ ಇದೇ ಸ್ಪೀಡ್ ನಮಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಯಾವ್ದಾರು ಇದೆಯಾ? ಇದೆ ಬ್ರೋ, ನಮ್ಗೆ ಇಷ್ಟ ಆಗಿರೋ ಓರಿ, ನಮ್ಮ ಓರಿ ಜೊತೆಲೆ ಹಬ್ಬ ಮಾಡಿದಂದ್ರೆ ಇವರತ್ನ, ಆನ್ವಟ್ಟಿ ಇವರತ್ನ ಚೆನ್ನಾಗ್ ಮಾಡ್ತಾ ಇದೆ. ಅದು ಪಾಪ ಕೆಲವೊಂದ್ ಹಬ್ಬ ಎಲ್ಲ ನಮ್ಮ ಊರಿಗಿಂತ ಚೆನ್ನಾಗ್ ಮಾಡಿದೆ, ಚೆನ್ನಾಗ್ ಮಾಡ್ತಾ ಇದೆ ಬ್ರೋ. ಓಕೆ ಬ್ರದರ್, ಅದು ನಮ್ ಬ್ರದರ್ ಅವ್ರೆ, ಪರಿಚಯ ಅವ್ರೆ, ಅವರು ಈ ಓರಿ ದೊಡ್ಡ ಅಭಿಮಾನಿಗಳು. ಅವ್ರ ಹುಡುಗರು ಚೆನ್ನಾಗ್ ಮಾಡ್ತಾ ಇದ್ದಾರೆ. ಹುಡುಗರು ಇದಾರೆ, ಬಹಳ ಜನ ಹುಡುಗರಿದ್ದಾರೆ, ಯಾರಿಗೂ ಏನು ಮಾಡಲ್ಲ. ಇವತ್ತೇ ಯಾರು ಇಲ್ಲ, ಅದಕ್ಕೆ ಇವತ್ತೇ ಯಾರು ಇಲ್ಲ, ಎಲ್ಲ ಕಾಲೇಜು ಎಕ್ಸಾಮ್ ಅಂತ ಹೋಗಿದ್ದಾರೆ. ಓರಿ ಬಗ್ಗೆ ಕೊನೆದಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬ್ರದರ್? ಏನಿಲ್ಲ ಬ್ರೋ, ಇದು ಓರಿ ಮನೇಲಿ ಇರುತ್ತೆ, ಚೆನ್ನಾಗಿ ತಿನ್ಕೊಂತ ಜೊತೆ ಇರ್ಲಿ ಅನ್ನೋದೇ ಆಸೆ ಅಷ್ಟೇ. ಬಂದಲ್ಲಿ ಬಿದ್ದು ಎದ್ದು ಮೈ ಕೊಡುಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ 2 ನನ್ನ ಕ್ಯಾರೆಕ್ಟರ್ ಅಲ್ಲೇ ಇದೆ. ಸಲ್ಲ ಮುಡಿಯೋ ಸೀನೆ ಇಲ್ಲ ಡಾರ್ಲಿಂಗ್. Muy calentón, ponta de meso, mi mujer me dio un botón, estoy contento, muy calentón.
ಏ ಹುಡ್ಸ